ನಮಸ್ಕಾರ ಗುರು, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ನಾವಿದ್ದೀವಿ ಇವತ್ತು ಯಾಣದಲ್ಲಿ. ಸುಮಾರು ದಿನ ಆದಮೇಲೆ ವೀಡಿಯೋ ಬರ್ತಾ ಇರೋದು. ಪಾಪ ಹಾಯ್ ಎಲ್ರಿಗೂ. ಇವತ್ತಿಂದ ನಾವು ಬಂದಿದ್ದೀವಿ ಯಾಣಕ್ಕೆ. ಮುಂದಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಸುಮಾರು ದಿನ ಆದಮೇಲೆ ಬರ್ಬೇಕಂತ ಊರ ಪಕ್ಕನೇ, ಅದು ನಮ್ಮ ಊರ ಪಕ್ಕದಲ್ಲೇ ಇರೋದು. ನಾವು ಇವತ್ತು ಬರ್ತಾಯಿದ್ದೀವಿ ಎಲ್ಲ ಕಡೆ ಸುತ್ತಾಡಿಕೊಂಡು. ನೋಡೋಣ ಬನ್ನಿ ಯಾಣ ಯಾವ ಥರ ಇದೆ. ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸು. ಸೊ ಹಾಗೆ ಹೋಗ್ತಾ ಎಲ್ಲ ಬರೋ ರೋಡೇ ಮಾತ್ರ ಸಕ್ಕತ್ತಾಗಿದೆ. ಬರೋ ರೋಡು ಘಾಟ್ ಸೆಕ್ಷನ್ನು. ಸುಮಾರು ವೆಹಿಕಲ್ಸ್ ಬಂದಿದೆ ಟ್ರಿಪ್ಗೆ. ಜಾಗ ಮಾತ್ರ ಸಕ್ಕತ್ತಾಗಿದೆ. ತಂಪಾಗಿ, ಎಷ್ಟು ಸೆಕೆ ಇದ್ರೂ ಮರ ಗಿಡಗಳ ನೆರಳಿಗೆ ತಂಪಾಗಿದೆ. ಸುಮಾರು ವೆಹಿಕಲ್ಸ್ ಕೂಡ ಬಂದಿದ್ದಾವೆ. ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಅಂತ. ಇಲ್ಲಿ ನೋಡಿದ್ರೆ ಪ್ಲ್ಯಾಸ್ಟಿಕ್ ಅಲೋ ಇಲ್ಲ. ಸೊ ಅದಕ್ಕೆ ಇದು ನಮ್ಮ ಕರ್ನಾಟಕದಲ್ಲೇ ಅತಿ ಸ್ವಚ್ಛವಾದ ಜಾಗ ಅಂತ ಆಗಿದೆ. ಮತ್ತು ನಮ್ಮ ದೇಶದಲ್ಲಿ ಎರಡನೇ ಚಿಕ್ಕ ಸ್ವಚ್ಛವಾದ ಹಳ್ಳಿ ಅಂತ ಆಗಿದೆ, ಹೆಸರುವಾಸಿಯಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ರೋಡಲ್ಲಿ ಇಲ್ಲೆಲ್ಲ ನಡ್ಕೊಂಡು ಹೋಗೋದು. ಸೊ ಬೈಕ್ಗಳು ಯಾವುದು ಅಲೋ ಇಲ್ಲ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಒಂದು 10-15 ನಿಮಿಷ ದಾರಿ ಆಗುತ್ತೆ. ಹಿಂಗೆ ಹೋದರೆ ಯಾಣ ಕೇವ್ಸ್. ಡ್ರೋನ್ ಹಾಕ್ಸ್ಬೋದು, ಅವ್ರು ಅಲೋ ಮಾಡ್ತಾ ಇಲ್ವಲ್ಲ ಅವ್ರು. ಯಾಕೋ ಸುಮಾರು ಜನ ಯೂಟ್ಯೂಬ್ಗಳಲ್ಲಿ ಅದು ಗೊತ್ತು ಬಿಡು. ಈ ಜಾಗ ಎಷ್ಟು ಬಿಸಿಲಿದ್ರೂ ಎಷ್ಟು ತಣ್ಣಗಿದೆಯಲ್ಲ ಇದು ಜಾಗ. ಏನೋ ಸ್ಮೆಲ್ ಅಲ್ಲ. ಆ ಸ್ಮೆಲ್ ಅಂದರೆ ಅದಲ್ಲ ಕಣೋ, ಈ ಕಲ್ದು ಏನೋ ಘಾಟ್ ಸ್ಮೆಲ್ಲು. ಬಾಬಾ ಏನೋ ಒಂಥರ ಇದು ಸ್ಮೆಲ್ಲು. ಏನಂದರೆ ಸುಟ್ಟಿರೋದು ಏನೋ ಕಲ್ಲಿದ್ದು ಸುಟ್ಟಾಗ ಬರುತ್ತಲ್ಲ, ಆ ಥರ ಸ್ಮೆಲ್ ಇದೆ ಜಾಸ್ತಿ ಇದರಲ್ಲಿ. ಆದರೂ ಎಷ್ಟು ಯೂನಿಕ್ ಆಗಿದೆ ಅಂದರೆ ಈ ಕೇವು ಎಷ್ಟು ಯೂನಿಕ್ ಆಗಿದೆ. ತುಂಬ ಚೆನ್ನಾಗಿದೆ. ಕಲ್ಲಲ್ಲೇ ದಾರಿ ಮಾಡಿಬಿಟ್ಟಿದ್ದಾರೆ. ಆದರೂ ಇಲ್ಲಿ ನಾವು ಅಲ್ಲಿ ದೇವಸ್ಥಾನ ಒಳಗಡೆ ಹೋದ್ವಿ ಅಂತ ಹೇಳಿದ್ರೆ ಅಲ್ಲೇ ಚಪ್ಪಲಿ ಅಷ್ಟೇ. ಅಲ್ಲಿಂದ ಈ ಕೇವು ಎಲ್ಲ ಸುತ್ತರಿಬೇಕಂತ ಹೇಳಿದ್ರೆ ಇಂಥ ಚಪ್ಪಲಿಗೆ ಹೋಗ್ಬೇಕು. ಚೆನ್ನಾಗಿದೆ ಜಾಗ ಮಾತ್ರ. ಅಂದರೆ ಅಲ್ಲಿ ಒಳಗಡೆ ಕೇವ್ ಒಳಗಡೆ ಹೋದರೆ ಒಂಥರ ಸ್ಮೆಲ್ಲು, ಸುಟ್ ಸ್ಮೆಲ್ಲು ಅನ್ನೋ ಕೇಳೋಕ್ಕಾಗಲ್ಲ. ಏನೋ ಒಂಥರ ಸ್ಮೆಲ್ ಇದೆ, ಘಾಟ್. ಅದೇನು ಸ್ಮೆಲ್ ಗೊತ್ತಾ? ಏನು ಸ್ಮೆಲ್ ಅಂತಲೂ ಗೊತ್ತಾಗಿಲ್ಲ. ಅದು ಮಳೆ ಬಿದ್ದು ಆ ಥರ ಸ್ಮೆಲ್ ಅದು. ಕಲ್ಲಿನ ಮೇಲೆನಾ? ಮುಖ ಭಾಳ ಡಾರ್ಕ್ ಬರುತ್ತೆ ನಮಗೆ ಅಲ್ವಾ? ಇಲ್ಲಿ ಮೋಹಿನಿ ಬೆಟ್ಟ, ಮತ್ತು ಇದು ಹಾಗೆ ಇದು ಮೇಲೆ ಇರೋದು ಭೈರವೇಶ್ವರ ಬೆಟ್ಟ. ಸೊ ಇದು ಬಂದು 120 ಮೀಟ್ರ್ ಇದೆ, ಇದು ಬಂದು 90 ಮೀಟ್ರ್ ಇದೆ. ಸೊ ಹಾಗೆ ಇದು ಇಷ್ಟೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಭಸ್ಮಾಸುರ ತಪಸ್ಸು ಮಾಡಬೇಕಾದ್ರೆ, ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ಮೇಲೆ ಶಿವನ ಹೊಲಿಸ್ಕೊಂಡು ಅವನು ಒಂದು ವರನ ಕೇಳ್ತಾನೆ, ನಾನು ಯಾರನ್ನ ಮೇಲೆ ಕೈ ಇಡ್ತೀನೋ ಅವರು ಭಸ್ಮ ಆಗಿಬಿಡ್ಬೇಕು ಅಂತ. ಸೊ ಭಸ್ಮಾಸುರಂಗೆ ಡೌಟು. ಸೊ ಇದು ವರ್ಕ್ ಆಗುತ್ತಾ ಇಲ್ವೋ, ಇದು ವರ ವರ್ಕ್ ಆಗುತ್ತಾ ಇಲ್ವೋ ಅಂದ್ಬಿಟ್ಟು ಇವನು ಶಿವನ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ. ವಾಪಸ್ಸು ಅವನು ವರ ಕೊಟ್ಟಿರ್ತಾನೆ, ಅವನ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ. ಅದು ತಪ್ಪಿಸ್ಕೋಬೇಕಂತ ಶಿವ ಬಂದು ವಿಷ್ಣುವನ ಹತ್ರ ಹೋಗ್ತಾನೆ, ಓಡ್ಕೊಂಡು ಹೋಗ್ತಾನೆ. ಅವಾಗ ಈ ಥರ ಆಗಿದೆ, ಈ ಥರ ವರ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಶಿವ ಬಂದ್ಬಿಟ್ಟು ಹೇಳ್ತಾನೆ, ವಿಷ್ಣು ಬಂದ್ಬಿಟ್ಟು ಹೇಳ್ತಾನೆ. ಸೊ ಹೆಂಗಾದರೂ ಮಾಡಿ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂದಾಗ ವಿಷ್ಣು ಬಂದ್ಬಿಟ್ಟು ಮೋಹಿನಿ ಅವತಾರ ತಾಳ್ಬಿಟ್ಟು ಅವನಿಗೆ ಅಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟು ಅಲ್ಲಿ ಇಬ್ಬರು ನೃತ್ಯ ಮಾಡ್ತಾರೆ, ಅಂದರೆ ಡ್ಯಾನ್ಸ್ ಮಾಡ್ತಾರೆ ಭಸ್ಮಾಸುರ ಮತ್ತು ಮೋಹಿನಿ. ಸೊ ಅವಾಗ ಇವನಿಗೆ ಬುದ್ಧಿ ಕಲಿಸ್ಬೇಕಲ್ವ ಅಂದ್ಬಿಟ್ಟು ಆಡೋ ಸಂದರ್ಭದಲ್ಲಿ ಎಲ್ಲ ಫುಲ್ಲು ಸಾಂಗಲ್ಲಿ ಮತ್ತು ಇದರಲ್ಲಿ ಡ್ಯಾನ್ಸಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆದಾಗ ಅವನು ಬಂದು ಮೋಹಿನಿ ಬಂದ್ಬಿಟ್ಟು ತನ್ನ ಕೈ ಮೇಲೆ ತನ್ನ ಕೈನ ತನ್ನ ತಲೆ ಮೇಲೆ ಇಕ್ಕೊತಾಳೆ. ಸೊ ಆವಾಗ ಅದನ್ನು ಮತ್ತೆ ಇಮಿಟೇಟ್, ಅಂದರೆ ಅವಳ ಥರನೇ ಇವನು ಡ್ಯಾನ್ಸ್ ಮಾಡಬೇಕಾಗಿರೋದ್ರಿಂದ ಅವನು ತನ್ನ ಕೈವಿನ ತನ್ನ ತಲೆ ಮೇಲೆ ಇಟ್ಕೊಂಡು ಭಸ್ಮ ಆಗ್ತಾನೆ. ಆ ಭಸ್ಮ ಆಗಿರೋದೇ ಈ ಥರ ಶಿಲೆ ಆಗಿರೋದು ಅಂತ ಹೇಳ್ತಾರೆ ಪೌರಾಣಿಕವಾಗಿ. ಮತ್ತು ಹಾಗೆ ಸೈಂಟಿಫಿಕ್ಕಾಗಿ ಏನಪ್ಪ ಅಂತ ಹೇಳಿದ್ರೆ
ಸುಮಾರು ಲಕ್ಷ ಮತ್ತು ಲಕ್ಷ ವರ್ಷಗಳ ಹಿಂದೆ ಇಲ್ಲ 1000 ವರ್ಷಗಳ ಹಿಂದೆ ಇಲ್ಲಿ ವಾಲ್ಕೆನೋ ಅಂದರೆ ಜ್ವಾಲಾಮುಖಿ ಸ್ಫೋಟ ಆಗಿ ಈ ಥರ ಆಗೋದೆ ಅಂತ ಹೇಳ್ತಾರೆ. ಹೌದು, ಇದು ನೋಡಿದ್ರೆ ಇಲ್ಲಿ ಅಕ್ಕಪಕ್ಕ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿ ಈ ಕಡೆ ಈ ಜಾಗ ಬಿಟ್ಬಿಟ್ಟು ಸ್ವಲ್ಪ ದೂರ ಕಿಲೋಮೀಟ್ರ್ ಎಲ್ಲ ಹೋದರೆ ಅದೆಲ್ಲ ಫುಲ್ ಕೆಂಪು ಮಣ್ಣಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇದು ಫುಲ್ಲು ಕಪ್ಪು ಮಣ್ಣಿದೆ. ಮತ್ತು ಹಾಗೆ ಒಳಗಡೆ ಈ ಕೇವ್ ಒಳಗಡೆ ಹೋದರೆ ಏನೋ ಒಂಥರ ಸುಟ್ಟು ಸ್ಮೆಲ್ಲು, ಲೈಕ್ ಏನೋ ಪೇಪರ್ ಏನೋ ಒಂಥರ ಕಲ್ಲಿ ಏನೋ ಒಂದು ಸುಟ್ಟಿರೋ ಸ್ಮೆಲ್ಲು, ಒಂಥರ ಘಾಟು ಒಳಗಡೆ. ಸೊ ಇದು ಇರೋದು ಸೈಂಟಿಫಿಕ್ಕು ಮತ್ತು ಪೌರಾಣಿಕ ಕಥೆ ಆಗಿರುತ್ತೆ. ಸೊ ಇದನ್ನು ಬಂದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಳಗಡೆ ಮಾತ್ರ ಅದು ಚೂಪಾಗಿ ಇರೋದು, ಮತ್ತು ಗ್ರಿಪ್ಪು ನಡೆಯೋಕ್ಕೆ ಚಪ್ಪಲಿ ಹಾಕೊಳ್ದಂಗೆ ಇರೋದು. ಮತ್ತು ಇದು ದೇಶದ 2ನೇ ಸ್ವಚ್ಛವಾದ ಜಾಗ ಅಂತಲೂ ಹೇಳ್ತಾರೆ, ಮತ್ತು ಕರ್ನಾಟಕದ ಅತಿ ಸ್ವಚ್ಛವಾದ ಜಾಗ ಅಂತಲೇ ಹೇಳ್ತಾರೆ. ಸೊ ಇದರಿಂದ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪೇಪರ್ ಕೂಡ ಕಾಣಲ್ಲ ನಿಮಗೆ, ಒಂದು ಪ್ಲಾಸ್ಟಿಕ್ ಒಂದು ಇದು ಆಗಿರ್ಬೋದು, ಏನೂ ಕಾಣಲ್ಲ, ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ಚಪ್ಪಲಿ ಅಲ್ಲೋ ಇಲ್ಲ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಎಲ್ಲ ಫುಲ್ಲು ಕಪ್ಪು ಮಣ್ಣು. ಮತ್ತು ಒಳಗಡೆ ಹೋದರೆ ಕೇವ್ ಒಳಗಡೆ ಹೋದರೆ ತುಂಬ ಸ್ಮೆಲ್ಲು ಜಾಸ್ತಿ, ಏನೋ ಒಂಥರ ಸ್ಮೆಲ್ಲು. ಚೆನ್ನಾಗಿದೆ ಜಾಗ. 2 ಕೇವ್ ಮಾತ್ರ ಒಂದು ಲೆವೆಲಿಗೆ ಹೀಟಾಗಿ ಚೆನ್ನಾಗಿ ಕಾಣಿಸ್ತದೆ. ಹೆಂಗಿದೆ ಗುರು ಜಾಗ? ಸೂಪರ್. ಎಲ್ಲರೂ ವಿಸಿಟ್ ಮಾಡಬೇಕಂತ ಪ್ಲೇಸ್ ಇದು. ಚೆನ್ನಾಗಿದೆ. 2 ಕೇವ್ಸು ಒಂದೇ ಕಡೆ ಇರೋದು. ವ್ಯೂ ಮಾತ್ರ ಸಖತ್ತಾಗಿರ್ಬೇಕು ಕಾಣಿಸುತ್ತೆ. ಮೇಲ್ಗಡೆ ಹೋದಂಗೂ ನಾವು ಒಂಥರ ನೋಡಿ, ನೀನು ಇಲ್ಲಿ ಅಬ್ಸರ್ವ್ ಮಾಡೋದು, ಅಲ್ಲಿ ನಮ್ಮ ಆ ಕಡೆ ನಮ್ಮ ಊರ ಕಡೆ ಅಂದರೆ ಅಲ್ಲಿಂದ ಸ್ವಲ್ಪ ಇದರಿಂದ ಒಂದು 10-15 ಕಿಲೋಮೀಟರ್ ದೂರ ಹೋದರೆ ಇದೆಲ್ಲ ಫುಲ್ ಕೆಂಪು ಮಣ್ಣಿದೆ. ಮಣ್ಣು ಕೆಂಪು ಮಣ್ಣಿಂದ ಕಪ್ಪು ಮಣ್ಣಿಗೆ ಚೇಂಜ್ ಆಗುತ್ತೆ. ಇಲ್ಲೆಲ್ಲ ಫುಲ್ ಕೇವ್ಸ್ ಇರೋದ್ರಿಂದ ಕಪ್ಪು ಮಣ್ಣು ಜಾಸ್ತಿ. ಒಳಗಡೆ ಹೋದ್ರೂ ಒಂಥರ ಡಿಫ್ರೆಂಟ್ ಸ್ಮೆಲ್ಲು. ಅಲ್ಲಿ ಬಂದ ತಕ್ಷಣ ಇಲ್ಲೊಂದು ವೈಬೇ ಬೇರೆ. ನಾವು ಯಾವ ಕೇವ್ಸ್ ಎಂಟ್ರಿ ಆಗ್ತೀವಿ ಅಲ್ಲಿ ಲೈಕ್ ನಾವು ಸಿಟಿ ಇದಕ್ಕೂ ಗಾಡ್ ಸೆಕ್ಷನ್ ಚೇಂಜಸ್ ಆಗ್ತಾ ಹೋಗುತ್ತೆ. ಕೇವ್ಸ್ ಎಂಟ್ರಿ ಆದ ತಕ್ಷಣ ಫುಲ್ ಕಪ್ಪು ಮಣ್ಣು. ಮತ್ತು ಇಲ್ಲಿ ನೀವು ನೋಡ್ತಾರೆ ಫುಲ್ಲು ಕಪ್ಪು ಮಣ್ಣು. ಸೈಂಟಿಫಿಕ್ ಆಗಿ ಅದು ನಿಜ ಇರುತ್ತೆ, ಪೌರಾಣಿಕವಾಗಿ ಅದು ಕೂಡ ನಿಜ ಇರುತ್ತೆ. ಯಾವುದು ನಂಬಬೇಕು ಅಂತ ಇನ್ನೂ ಗೊತ್ತಿಲ್ಲ. ಜ್ವಾಲಾಮುಖಿ ಉಕ್ಕಿದ್ರೇ ಅಂತ ಈ ಥರ ಎಲ್ಲ ಕಪ್ಪು ಮಣ್ಣು ಬರೋದು, ಮತ್ತು ಒಳಗಡೆ ಸ್ಮೆಲ್ಲು ಕೂಡ ಡೀಪ್ ರೀಸನ್ಸ್ ಇರುತ್ತೆ, ಡಿಫ್ರೆಂಟ್ ಆಗಿರೋದು. ಹಿಡಿತಾ ಹೋದ್ರೆ ಇನ್ನೂ ತುಂಬ ಡೀಪ್ ಆದರೆ ಅದು ಕಲ್ಲುಗಳು ಒಂದೊಂದು ಚೂಪ್ ಥರ ಫುಲ್ಲು ಶಾರ್ಪ್ ಆಗಿದ್ದಾವೆ. ಸೇಮ್ ವಾಲ್ಕೆನೋ ನನ್ನ ಪ್ರಕಾರ ಅದೇ ಆಗಿರ್ಬೋದು, ಇಲ್ಲ ಪೌರಾಣಿಕವಾಗಿ ಅದು ಕೂಡ ಆಗಿರ್ಬೋದು, ಗೊತ್ತಿಲ್ಲ. ಸೈನ್ಸ್ನ ಮತ್ತು ನೇಚರ್ನ ನಾವು ಬೇರೆ ಕೇವ್ಸ್ ನೋಡೋದಕ್ಕೂ ಈ ಕೇವ್ಸ್ ನೋಡೋದು ತುಂಬ ವ್ಯತ್ಯಾಸ ಐತಿ. ನಾವು ತುಂಬ ಸುತ್ತಿದ್ದೀವಲ್ಲ ಬೆಟ್ಟಗಳೆಲ್ಲ, ಆ ಸ್ಮೆಲ್ಲು, ಆ ವೈಬು ಡಿಫ್ರೆಂಟ್. ಬೇರೆ ಕಡೆ ಎಲ್ಲ ನಾರ್ಮಲ್ ಆಗಿ ಒಂದು ಸ್ಮೆಲ್ ಇದೆ, ಈ ಸ್ಮೆಲ್ಲೇ ಬೇರೆ ಇದೆ, ವೈಬೇ ಬೇರೆ ಇದೆ. ಲೈಕ್ ನನಗನ್ಸಿದ ಪ್ರಕಾರ ಈ ಮಳೆ ಬಿದ್ದು ಆ ಕೇವ್ಸ್ಗೆ ಆ ಸ್ಮೆಲ್ ಅಂತ ನನ್ನ ಅಭಿಪ್ರಾಯ. ಇಲ್ಲ ವಾಲ್ಕೆನೋದೇ ಆಗಿರ್ಬೋದು ಮೇ ಬಿ. ಅಷ್ಟು ಸ್ಮೆಲ್ ನಾನು ನೋಡಿಲ್ಲ. ಎಷ್ಟು ಬೆಟ್ಟಗಳಿದಾವೆ, ಫುಲ್ ಘಾಟ್ ಥರ ಘಾಟು ಏನೋ ಸುಟ್ಟಿರೋದು ಏನೋ. ಇಲ್ಲಿ ಎನಿ ಟೈಮ್ ಕೆಮಿಕಲ್ ರಿಯಾಕ್ಷನ್ ಆದ ಘಾಟ್ ಏನು ಹೊಡಿಯುತ್ತೆ ಆ ಥರ ಫೀಲ್. ಇಲ್ಲಿ ಎಷ್ಟು ಇದೇ ದೇವಸ್ಥಾನ, ಕಾಲಭೈರವೇಶ್ವರ ದೇವಸ್ಥಾನ, ಭೈರವೇಶ್ವರ ಬೆಟ್ಟ. ಯಾಣ ಕೇವ್ಸ್ ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಜ್ಯೂಸು ಬಂದಿದೆ ಅಂತ. ಸೊ ಚೆನ್ನಾಗಿದೆ, ನೀಟೆಸ್ ಅಂದರೆ ಅಷ್ಟು ನೀಟಾಗಿದೆ. ಬರೋರು ಅಷ್ಟೇ ಅದನ್ನೇ ಕಾಪಾಡ್ಕೊಳ್ಳಿ. ಟ್ರೆಕ್ಕಿಂಗ್ ಮಾಡೋರು ಮಾತ್ರ ಟ್ರೆಕ್ಕಿಂಗ್ ಮಾಡೋರು ಒಳ್ಳೆ ಜಾಗ. ಆಮೇಲೆ ಇಲ್ಲಿ ಫೆಸಿಲಿಟಿ ತುಂಬ ಲೈಕ್ ದೇವಸ್ಥಾನ ಹತ್ರ ಹೋದ ತಕ್ಷಣ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ ವಾಶ್ರೂಮ್ಸ್ ಆಗಲಿ, ಆಮೇಲೆ ಪಾನಕದ ವ್ಯವಸ್ಥೆ ಕೂಡ ಐತಿ ಇಲ್ಲಿ. ಅದೊಂದು ಖುಷಿ ಆಯಿತು. ಯಾಕೆಂದರೆ ಟ್ರೆಕ್ಕಿಂಗ್ ಮಾಡಿ ಬಂದವರಿಗೆ ಸ್ಟೆಪ್ಸ್ ಹತ್ತು ಬಂದವರಿಗೆ ಫುಲ್ ಟಯರ್ಡ್ ಆಗಿರುತ್ತೆ. ಕೂತ್ಕೊಳ್ಳೋಕೆ ಜಾಗಗಳು ಮಾಡಿದ್ದಾರೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇನು ಬಿಸಿಲು, ನೆರಳಿದೆ, ಜಾಸ್ತಿ ಗಿಡ ಮರಗಳು ಇರೋದ್ರಿಂದ ನಿಮ್ಗೆ ಅಷ್ಟು ನೆರಳು ಅನ್ಸಲ್ಲ. ಬಟ್ ಎಲ್ಲ ಟ್ರೆಕ್ಕಿಂಗ್ ಫೀಲ್ ಅಪ್ ಟು 100% ಟ್ರೆಕ್ಕಿಂಗ್ ಫೀಲ್ ಸಕ್ಕತ್ತಾಗಿದೆ. ಮಾತ್ರ ಅದನ್ನು ಅರ್ಲಿ ಮಾರ್ನಿಂಗ್ ಬರ್ಬೇಕು, ಮಾತ್ರ ಒಳ್ಳೆ ಸಕ್ಕತ್ತಾಗಿರುತ್ತೆ ಫಾಗಲ್ಲಿ. ಫೈನಲಿ ಯಾಣನೂ ನೋಡಾಯಿತು. ಬರೋರು ಆರಾಮಾಗಿ ಬರ್ಬೋದು. ಫೆಸಿಲಿಟೀಸು ಎಷ್ಟು ನೀಟಾಗಿ ಮಾಡಿದ್ರೆ ಅಷ್ಟು ನೀಟಾಗಿದೆ. ಆರಾಮಾಗಿ ಬಂದ್ಬಿಟ್ಟು ಹೋಗ್ಬೋದು. ನಡೆಯೋರು ಬರಬೇಕು. ನೆಟ್ವರ್ಕ್ ಇಲ್ಲ ಮೇಯ್ನ್ ಥಿಂಗ್ ಬಂದು. ಒಂದು ಕಡ್ಡಿನೂ ನಿಮ್ಗೆ ನೆಟ್ವರ್ಕ್ ಸಿಗೋಲ್ಲ. ಮೊಬೈಲ್ ಎತ್ತಿಕ್ಬೋದು, ಫೋಟೋ ಗೀಟಾಗಿ ತೊಗೋಬೋದು. ಕ್ಯಾಮ್ರಾ ಅಲೋ ಇಲ್ಲ, ಹೆಂಗೋ ನಾವು ಮಾಡ್ತಾಯಿದ್ವಿ. ಅದು ಮುಂಚೆ ಇಲ್ಲಿ ಗಂಟೆ ಬಂದಿರೋದೇನು ಗೆಣ್ಸ್ ಕೀಳಕ್ಕೆ ಬಂದಿದ್ದಾರೆ ಅಂತಾರಲ್ಲ, ಸೊ ಅದೇ ಥರನೇ. ಇಷ್ಟು ದೂರ ಬಂದ್ಬಿಟ್ಟು ಏನು ಮೆಮೊರಿ ಇಲ್ಲ ಅಂದರೆ ಹೆಂಗೆ ಅಂತ ಕದ್ದು ಮುಚ್ಚಿ ಫೋಟೋ ತೊಗೊಂಡು ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ ಜಾಗ, ಮಾತ್ರ ಸಖತ್ತಾಗಿದೆ. ನಮ್ಮ ನಡೆದು ಫೈನಲಿ ಕೂತ್ಕೊಂಡು ಚೆನ್ನಾಗಿತ್ತು ಪ್ಲೇಸು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿಬಿಡಿ. ಥ್ಯಾಂಕ್ ಯು ಸೊ ಮಚ್.